ನಾವು ಮೈಸೂರಿಂದ ಬಂದ್ವಿ ಬಸ್ಸಲ್ಲಿ. ಇಲ್ಲಿಂದ ಪಿಕಪ್ ಮಾಡೋಕ್ಕೆ ಅಪ್ಪ ಅಮ್ಮ ಬಂದು ಕರ್ಕೊಂಡು ಹೋಗ್ತಿದ್ದಾರೆ ಗೈಸ್. ಹೊಯ್ತಂಗೆ ಗೋಲ್ಗಪ್ಪ ಕಾಣ್ತು, ತಿಂತಾ ಇದ್ವಿ ಗೈಸ್ ಎಲ್ಲರೂ. ಮನೆಗೆ ಬಂದ್ವಿ ಗೈಸ್. ಆಂಟಿ ಕಾಳೆಲ್ಲ ಬಿಡಿಸ್ತಿದ್ದಾಳೆ. ಟೀ ಇಟ್ಕೊಬಂದ್ಲು, ಎಲ್ಲರೂ ಕೊಡ್ತಿದ್ದಾಳೆ, ಎಲ್ಲ ಕುಡಿತಾ ಇದ್ದಾರೆ ಗೈಸ್. ಹೋದ್ವಾರ ಪೂಜೆ ಆಗಿತ್ತಲ್ಲ, ಅದು 48 ದಿನ ದೇವಸ್ಥಾನ ಹತ್ರನೇ ಊಟ ಕೊಡ್ತಾರೆ ಎಲ್ಲರಿಗೂ. ಊಟಕ್ಕೆ ಹೋಗಿದ್ವಿ ಎಲ್ಲರೂ. ಕಾಳು ಬಿಡಿಸ್ತಾ ಇದ್ದೀವಿ, ನಾಳೆ ಪೂಜೆ ಇದೆ ಅಲ್ವಾ, ಹಂಗಾಗಿ ಅದಕ್ಕೆ ಅಡುಗೆ ಮಾಡೋಕ್ಕೆ ಬೇಕಲ್ಲ, ನೆಂಟರೆಲ್ಲ ಬರ್ತಾರೆ ಊಟಕ್ಕೆ ಅಂತ ಗೈಸ್. ಎಲ್ಲರೂ ಸೇರ್ಕೊಂಡು ಒಬ್ಬಿಟ್ಟು ಮಾಡ್ತಾ ಇದ್ದೀವಿ ಗೈಸ್. ಅವತ್ತಿರಿಕೋ ಹಂಗೆ ಏನಪ್ಪ ಏನು ನೀಟಾಗಿ ಮನಿಕೋವರಿ ಆಯ್ತು. ಅವತ್ತು ಹಂಗೆ ಬಿದ್ದುಬಿಟ್ಟಿನಿ ಏನ್ರಲ್ಲಿ ಚೆನ್ನಾಗೇ ಬಿದ್ದಿದ್ದಿಲ್ಲ ಬಿಡು. ಬಿದ್ದೀನಿ ಅಲ್ಲಿ ತಿರ್ಗಾಲಿಂದ ಬಂದು ಒದಕ್ತಿದ್ದ ಒಂದು ಪೋಸ್ ಕೂಡ ಆಯ್ತು. ಕೊಡ್ತಾವನಿ ಆಯ್ ಮಾಡಾಯ್ತು. ಆಯ್ತು ಆಯ್ ಹಿಂಗೆ ಕೈಲಿ ಆಯ್ ಮಾಡು. ಆಯೇನಪ್ಪ ಬೇಬಿಗೆ ಪ್ರ್ಯಾಂಕ್ ಮಾಡ್ತಾರೆ ಈಗ ನಮ್ಮ ತಾತ ನೋಡಿ ಗೈಸ್. ಕೂಗ್ತಾ ಅಪ್ಪ ನಿಜ ಅಂತ ಅನ್ಕೊಂಡು ನಿಂತ್ಕೊಂಡೋದ್ಲು ಗೈಸ್. ಯಾರೋ ಬೈದವ್ರು ನಿಮ್ಗೆ? ಯಾರೋ ಬೈದರು? ಭುವನ ಯಾಕೆ ಬೈದೆ? ನಾನೇನು ಬೈದೆ? ಪ್ರಕಾಶಪ್ಪ ಅಂತ ಕರ್ಕೋದೆ, ಪ್ರಕಾಶಪ್ಪ ಬೈದಿದ್ದು. ಅಕ್ಸಿ ಯಾಕೆ ಅವ್ರ ಮಗ ಅವ್ರ ಯಜಮಾನ್ರು ಬೈದಿದ್ದಕ್ಕೆ? ಅವ್ರು ಬೈದಿದ್ದಕ್ಕೆ ಲಕ್ಕುಮೆಲ್ಟುನಾ? ಅವ್ವ ನೀ ಕಂಡ್ರೆ ಇಷ್ಟ ತಾನೆ? ನಾನೇನ್ ಮಾಡ್ದೆ ನಿನಗೆ? ನಾನು ಚೌರಪ್ಪ ವಯಸ್ಸು ಬಿಟ್ಟು ನಡೆದಟ್ಟು ಹೋದೆ. ನಾನೇನ್ ಮಾಡ್ದಿ? ನಿಮ್ ಸುಖೇಸಪ್ಪ ಏನ್ ಮಾಡ್ತು? ಸುಖಿ ಏನ್ ಮಾಡ್ತು ನಿಂಗೆ? ಸುಳ್ಳು ಯಾಕೆ ಹೇಳ್ಬೇಕು ಕೆಂಚಿ? ಲಕ್ಕು ಏನ್ ಮಾಡ್ತು? ಲಕ್ಕು ಏನ್ ಮಾಡ್ತು? ಯಾಕೆ ಸ್ಟಾರ್ಟ್ ಆಗೋಕೆ? ಗೈಸ್ ನೋಡಿ ಇಷ್ಟೊತ್ತಲ್ಲಿ ತಿಂತವ್ರೆ. ಟೈಮ್ ಎಷ್ಟು ಗೊತ್ತಾ ಗೈಸ್? ನೋಡಿ 11:15. ಇವಾಗ ಟೀ ಕುಡಿತಾಳೆ ಗೈಸ್ ಇವಳು. ಇವಾಗ ಗೈಸ್ ಮೆಣ್ಸ್ಕೊಂಡಿದ್ರೆ 4 ಖಾರ ಹೊಡಿತಿಲ್ಲ, ತುಟಿಗಳೇ ಊರಿತವೆ. ಚೆನ್ನಾಗಿ ಸರಿ. ಇವಳ್ದು ದಿವಿಂದು ಸರಿ. ನಂದು ಈ ಹೆಂಗಸ್ರಿಗೆ ಇನ್ನೇನು ಕೆಲಸ? ನಮ್ಮ ಮಮ್ಮಿ ಮಾಡಕ್ಕೆ ಕಲಿಸಿಲ್ಲ ಅದಕ್ಕೆ. ಇವಳೊಬ್ಳು ಹುಚ್ಚಿ ಹಂಗೆ ಕೂತವಳೆ 12 ಗಂಟೆ ಆದ್ರು. ಯಾರು ಮೆಹಂದಿ ಹಾಳು ಮಾಡಿದ್ರು? ಏನ್ ಮಾಡಿದ್ಲು ನೋಡಿ. ನಾನು ಚೆನ್ನಾಗಿ ಮೆಹಂದಿ ಹಾಕಿ ಕೊಟ್ರೆಲ್ಲ ಹಾಳು ಮಾಡ್ಕೊ ಬಂದವಳೆ. ಬೋರ್ಡ್ ಅಡ್ಡಿಸ್ರೇನವ? ಅಯ್ಯೋ ಕಪಾಲ್ ಕೊಡೋದು. ಗುಡ್ ನೈಟ್ ಗೈಸ್, ಮಲ್ಕೋತಾ ಇದ್ದೀವಿ ಎಲ್ಲರೂ. 12 ಗಂಟೆ ಆಗೈತೆ. ನಾಳೆ ಹಬ್ಬ, ಬೇಗ ಎದ್ದು ಕೆಲಸ ಮುಗಿಸಿ ಪ್ರಿಪ್ರೇಷನ್ ಮಾಡ್ತೀವಿ. ನಿಮಗೂ ಹೆಂಗಿರುತ್ತೆ ತೋರಿಸ್ತೀನಿ ಗೈಸ್. ಇವತ್ತು ವರಲಕ್ಷ್ಮಿ ಹಬ್ಬ ಗೈಸ್. ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಮ್ಮ ಮನೇಲಿ ವರಲಕ್ಷ್ಮಿ ಹಬ್ಬ ಮಾಡ್ತಿಲ್ಲ, ಅದ್ರ ಬದಲು ನಮ್ಮ ಅಜ್ಜಿಗೆ ಮುತ್ತುದೇ ಪೂಜೆ ಮಾಡ್ತಿದ್ದೀವಿ. ಇವತ್ತು ಡೇ ಆಗಿರುತ್ತೆ, ನಿಮಗೂ ತೋರಿಸ್ತೀನಿ, ಮಿಸ್ ಮಾಡಿದೆ ನೋಡಿ ಗೈಸ್. ನಾವೆಲ್ಲ ಸ್ನಾನ ಮಾಡ್ಕೊಂಡು ಫ್ರೆಶಪ್ಪ ಕೆಲಸ ಎಲ್ಲ ಮುಗಿಸಿದ್ದೀವಿ. ಆದರೆ ಇಲ್ಲಿ ತೋರಿಸೋ ಇವರಿಬ್ಬರು ಹುಚ್ಚಿ ಥರ ಇವಾಗ ಎದ್ದು ಬಂದಿದ್ದಾರೆ ಗೈಸ್. ಪಾತ್ರೆ ತೊಳಿತಾ ಇದ್ದಾಳೆ ಗೈಸ್ ದೀಪು.
ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಮಧ್ಯಾಹ್ನ ಊಟಕ್ಕೆ ಬರ್ತಾರೆ, ಅದಕ್ಕೆ ಗೈಸ್. ಲಕ್ಷ್ಮಿ ಅವ್ವಂಗೆ ನಾನು ನೈಲ್ ಪಾಲಿಶ್ ಕೊಡ್ತಾ ಇದ್ದೀನಿ. ಅವರು ಟೀ ಕುಡಿತಾ ಕೂತಿದ್ದಾರೆ, ನಾನು ನೈಲ್ ಪಾಲಿಶ್ ಹಾಕ್ತಾ ಇದ್ದೀನಿ. ನಮ್ಮ ಮನೇಲಿ ಸಿಂಪಲ್ಲಾಗಿ ದೇವ್ರ ಪೂಜೆ ಮಾಡಿದ್ದೀವಿ ಗೈಸ್. ನಾವು ಲಕ್ಷ್ಮಿ ಎಲ್ಲ ಕೂರ್ಸಲ್ಲ, ಸೊ ಹಂಗಾಗಿ. ಆಂಟಿ ನೋಡಿ ಗೈಸ್, ಬರೀ ಇದೆ ಇವಳ್ದು. ಬಂದಾಗೆಲ್ಲ ಸೀರೆ ಹಾಕೋಣ, ರೆಡಿ ಆಗೋಣ, ಫೋಟೋ ತಗೊಳ್ಳೋಣ. ಆ ಫೋಟೋ ಮಾತ್ರ ಎಲ್ಲಿಗೂ ಹಾಕಲ್ಲ. ನೋಡಿ ಗೈಸ್, ಪಿಂಕಿ ಈ ಥರ ರೆಡಿ ಆಗೋಳೆ. ಈ ರೀತಿ ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸಿದ್ದೀನಿ ಕಾಮೆಂಟ್ ಮಾಡಿ ಗೈಸ್ ಎಲ್ಲರೂ. ಪಿಂಕಿ ಫೋಟೋ ಶೂಟ್ ಮಾಡಿಸ್ಕೊತಾವಳೆ ಗೈಸ್. ಫೋಟೋ ಶೂಟ್ ಮುಗಿಸ್ಕೊ ಬತ್ತವ್ರು ನೋಡಿ. ಗೈಸ್, ಇನ್ಮೇಲಿಂದ ಪಿಂಕಿನ ಎಲ್ಲರೂ ಆಂಟಿ ಅಂತ ಹೋಗಿ. ಏನಯ್ಯ, ಇವಾಗ ಕೆಲ್ಸದಿಂದ ಇವಾಗ ಬಂದ್ರಣ? ಕ್ಯಾಮ್ರಾದಲ್ಲಿ ಬಂದಾಗ ಬರ್ತದೆ ಫೋನಲ್ಲಿ. ಫೋಟೋಗ್ರಾಫರ್ ಮುಸ್ತಫ ಓನಿ. ಏನ್ ಸಕ್ಕದಾಗಿ ಬಂದೈತೆ ನೋಡಿ. ಹಾಯ್ ಏನ್ರಿ, ಹಾಯ್ ಮಾಡಿ ಒನೇಣ. ಏನು ಹಾಯ್ ಮಾಡಿ ಯೂಟ್ಯೂಬ್ಗೆ ಹಾಕ್ತೀವಿ. ಹಾಯ್ ಅನ್ಬೇಕು ಬಾಯ್ಲಿ. ಇಲ್ಲಿ ನಮ್ಮ ಗುಂಡ ಏನು ಏನಂತಂದವ್ರಿ ಅಂತ. ಇಲ್ಲಿ ನಮ್ಮ ಹುಡುಗ ಇವಾಗ ಬಂದ. ಹಾಯ್ ಮಾಡು. ರೋಡಲ್ಲಿ ನಿಂತ್ಕೊ ಫೋಟೋದಾಗ ಬಂದವ್ರೆ. ನಮ್ಮ ಅಜ್ಜಿ ತೀರೋಗಿ 13 ವರ್ಷ ಆಯಿತು ಗೈಸ್. ಆವಾಗಿಂದನೂ ವರಲಕ್ಷ್ಮಿ ಹಬ್ಬದ ದಿನನೇ ಅವರಿಗೆ ಮುತ್ತಿದೆ ಪೂಜೆ ಅಂತ ಮಾಡ್ತೀವಿ. ನಮ್ಮ ತಾತ ಪೂಜೆ ಮಾಡ್ತೈತೆ ಅವ್ರ ಹೆಂಡ್ತಿಗೆ ಗೈಸ್. ಅಡುಗೆ ಮಾಡಿಟ್ಟಿದ್ರೆ ಗೈಸ್, ಸಾಂಬಾರಿದು, ಹಪ್ಪಳ, ಪಾಯಸ ಗೈಸ್, ಇದು ಮೊಸರು ಬಜ್ಜಿ, ಪಲ್ಯ, ಬಾತು, ಇಷ್ಟು ಮಾಡಿದ್ದಾರೆ. ನಾವು ಮಾಡಿರೋ ಅಡುಗೆನ ಸ್ವಲ್ಪ ತೊಗೊಂಡು ಕಾಗೆಗೆ ಅಂತ ಇಡ್ತಿದ್ದೀವಿ ಗೈಸ್. ನೋಡಿ ಗೈಸ್, ಇನ್ನು ಪೂಜೆನಾಗಿಲ್ಲ, ಅಲ್ಲೇ ಬಂದ್ಬಿಟ್ಟು ಅದು ಬೇಕು ಅಂತವನೆ. ನೋಡಿ ಅಲ್ಲಿ ಹಿಂಗೆ ಆಡ್ತವ್ರೆ, ಹಿಂಗೆ ಬರ್ಗೆಟವ್ರ ಥರ ಆಡ್ತವ್ರೆ, ದಿನ ತಿಂತಿದ್ರು. ಈಗಳೊಬ್ಳು ದೊಡ್ಡ ಚೈಲ್ಡ್ ಥರ ಬಂದು ನಿಂತವಳೆ. ಇಲ್ಲೊಂದು ಜೋಡಿ ಫೋಟೋ ತೆಗೆದವ್ರೆ. ನೋಡಿ ಗೈಸ್, ಚೈಲ್ಡ್ ಥರ ಇನ್ನೂ ಲಾಲಿಪಾಪ್ ತಿಂತವಳೆ. ವೀರಭದ್ರ ಸ್ವಾಮಿ ಬಸವಪ್ಪ ಬಂದಿದೆ ಗೈಸ್, ಅದು ಪೂಜೆ ಮಾಡ್ತಾ ಇದ್ದಾರೆ.